ಸಮುದ್ರ ದೇವತೆಯನ್ನೇ ನಂಬಿ ಜೀವನ ಸಾಗಿಸ್ತಾ ಇರುವಂತ ಕಡಲ ಮಕ್ಕಳಿಗೆ ನಿನ್ನೆ ವಿಶೇಷ ದಿನ. ಅಬ್ಬರಿಸ್ತಾ ಇರುವಂತ ಕಡಲನ್ನೇ ದೇವರು ಅಂತ ನಂಬಿರುವಂತ ಜನ ಹಾಲಿನ ಅಭಿಷೇಕ ಮಾಡೋದ್ರೊಂದಿಗೆ ಸಮುದ್ರ ಪೂಜೆಯನ್ನ ಸಲ್ಲಿಸಿದ್ರು. ಮೀನುಗಾರಿಕೆ ವೇಳೆ ಯಾವುದೇ ತೊಂದರೆ ಆಗದಂತೆ ಮೀನುಗಾರರು ಗಂಗಾದೇವಿಯನ್ನ ಪ್ರಾರ್ಥಿಸಿದ್ದಾರೆ. ಕರಾವಳಿಯಲ್ಲಿ ಮೀನುಗಾರಿಕೆಗೆ ಚಾಲನೆ. ಜೋಗಿ ಮಠದ ಜೋಗಿಗಳಿಂದ ಸಮುದ್ರ ಪೂಜೆ. ಕರಾವಳಿಯ ಜನರಿಗೆ ಮೀನುಗಾರಿಕೆ ಪ್ರಮುಖ ಉದ್ಯಮ. ಈ ಮೀನುಗಾರಿಕೆ ಕೇವಲ ಉದ್ಯಮವಾಗದೆ ಲಕ್ಷಾಂತರ ಮಂದಿಯ ಬದುಕು ಸಾಗಿಸುವ ಕೆಲಸವಾಗಿದೆ. ಮಳೆಗಾಲದ ಸಂದರ್ಭ ಸಮುದ್ರ ಪ್ರಕ್ಷುಬ್ಧವಾಗಿರುತ್ತೆ. ಜೊತೆಗೆ ಮೀನುಗಳ ಸಂತಾನಾಭಿವೃದ್ಧಿಯ ಸಮಯವಾಗಿರುತ್ತೆ. ಹೀಗಾಗಿ ಯಾವ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸರ್ಕಾರವೇ 52 ದಿನಗಳ ಕಾಲ ನಿರ್ಬಂಧ ಹೇರುತ್ತೆ. ಆಗಸ್ಟ್ 10ರ ನಂತರವೇ ಮತ್ತೆ ಮೀನುಗಾರಿಕೆ ಆರಂಭಗೊಳ್ಳುತ್ತೆ. ಹೀಗಾಗಿ ಮೀನುಗಾರಿಕೆ ಆರಂಭಗೊಳ್ಳುವ ಮೊದಲು ಗಂಗಾದೇವಿಯನ್ನು ಮೀನುಗಾರರು ಪೂಜಿಸುವುದು ವಾಡಿಕೆ. ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಳದ ಜೋಗಿ ಮಠದ ಜೋಗಿಗಳು ಹಾಗೂ ಹಿರಿಯರ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಿ ಮೀನುಗಾರಿಕೆಗೆ ಚಾಲನೆ ನೀಡಲಾಗಿದೆ. ತಣ್ಣೀರು ಬಾವಿ ಸಮೀಪ ಸಮುದ್ರಕ್ಕೆ ಮೀನುಗಾರರು ಸಾಮೂಹಿಕವಾಗಿ ಗಂಗಾದೇವಿಗೆ ಪೂಜೆ ಸಲ್ಲಿಸಿದ್ದಾರೆ. ಮಂಗಳೂರಿನ ಕದ್ರಿಯ ಜೋಗಿ ಮಠಕ್ಕೂ ಸಮುದ್ರ ಪೂಜೆಗೂ ವಿಶೇಷ ಸಂಬಂಧ ಇದೆ. ಹಿಂದಿನ ಕಾಲದಲ್ಲಿ ಉತ್ತರ ಭಾರತದಿಂದ ಮಂಗಳೂರಿನ ಕದಳಿ ಮಠಕ್ಕೆ ಬಂದಿದ್ದ ಶಿವಯೋಗಿಗಳು ಜೋಗಿ ಮಠದಲ್ಲಿಯೇ ನೆಲೆಸಿದ್ರು. ಆ ಕಾಲದಲ್ಲಿ ಮತ್ಸ್ಯಕ್ಷಾಮ ಉಂಟಾದ ಸಂದರ್ಭದಲ್ಲಿ ಜೋಗಿ ಸ್ವಾಮಿಗಳು ಮಠದ ಪ್ರಸಾದವನ್ನು ಸಮುದ್ರ ರಾಜನಿಗೆ ಅರ್ಪಿಸಿ ಪೂಜೆ ಸಲ್ಲಿಸಿದ್ರು. ಸಮುದ್ರ ಪೂಜೆ ನಡೆದ ಕೆಲವೇ ದಿನಗಳಲ್ಲಿ ಹೇರಳ ಮತ್ಸ್ಯ ಸಂಪತ್ತೇ ಸಮುದ್ರದಲ್ಲಿ ಉಂಟಾಗಿತ್ತು. ಹಾಗಾಗಿ ಜೋಗಿ ಮಠದ ಸ್ವಾಮಿಗಳು ಸಮುದ್ರ ರಾಜನಿಗೆ ಪೂಜೆ ಮಾಡಿದರೆ ಮತ್ಸ್ಯ ಸಂಪತ್ತು ಹೇರಳವಾಗುತ್ತೆ ಅನ್ನುವ ನಂಬಿಕೆ ಭಕ್ತರದ್ದಾಗಿತ್ತು. ನಮ್ಮ ಈ ಪ್ರದೇಶದಲ್ಲಿ ಕದ್ರಿಯ ಯೋಗಿ ಅರಸರು ಆ ಅಧಿಕಾರದ ತೆಗೆದುಕೊಂಡವರು ಬಂದು ಅವರನ್ನು ಮೆರವಣಿಗೆಯಲ್ಲಿ ಕರೆದುಕೊಂಡು ಬರ್ತಾರೆ. ಅವರವರ ಪಾತ್ರೆಯೊಂದಿಗೆ ಅವರ ಖಡ್ಗದೊಂದಿಗೆ ಅವರು ಬಂದು ಸಮುದ್ರಕ್ಕೆ ಅವರು ಅಲ್ಲಿಯ ಪವಿತ್ರ ಭಸ್ಮವನ್ನು ಹಾಕಿ ಸಮುದ್ರಕ್ಕೆ ಹಾಲೆರೆದು ಅದನ್ನು ಪೂಜೆ ಮಾಡುವಂಥ ಪದ್ಧತಿ ಬೇರೆ ಇಲ್ಲಿ ಇತರ ತಂತ್ರಿಗಳು ಮತ್ತು ಅದರ ಸಾಂಪ್ರದಾಯಿಕ ಪೂಜೆಯೊಂದಿಗೆ ಹಾಗೆ ಅದು ಅವರಿಗೆ ಸಲ್ಲಿಸುವಂಥ ಮರ್ಯಾದೆ. ಅದು ಇಲ್ಲಿಯ ಕಟ್ಟು ಅಂತೇಳಿದೆ. ತುಳುನಾಡಿನ ಕಟ್ಟಿನಲ್ಲಿ ಪ್ರಧಾನವಾದಂಥ ಭೂಮಿಕೆ. ಸಮುದ್ರ ಪೂಜೆ ಬಳಿಕ ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಮಂದಿ ಮೀನುಗಾರಿಕೆಗೆ ಸಮುದ್ರಕ್ಕೆ ತೆರಳುತ್ತಾರೆ. ತಮ್ಮ ಜೀವನದ ಹಂಗನ್ನೇ ತೊರೆದು ವಾರಗಟ್ಟಲೆ ಸಮುದ್ರದ ಮಧ್ಯೆ ಕಡಲ ಮಕ್ಕಳು ಇರ್ತಾರೆ. ಹೀಗಾಗಿ ಮೀನುಗಾರಿಕೆ ವೇಳೆ ಯಾವುದೇ ರೀತಿಯ ಅನಾಹುತಗಳು ಆಗದಂತೆ ಸಮುದ್ರ ದೇವಿಯನ್ನು ಬೇಡಿಕೊಳ್ತಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಮೀನುಗಾರಿಕೆ ಆಗುವಂತೆ ಸಮುದ್ರ ಪೂಜೆ ಮಾಡುವ ಪದ್ಧತಿ ಹಿಂದಿನಿಂದಲೂ ಮುಂದುವರಿಸಿಕೊಂಡು ಬರಲಾಗಿದೆ. ಮಂಗಳೂರು ನಮ್ಮ ಸಂಘಟನೆಯಲ್ಲಿ ಬರುವ 10 ಗ್ರಾಮದ ಪ್ರತಿ ಗುರಿಕಾರರು ಅಧ್ಯಕ್ಷರು ಎಲ್ಲ ಒಂದು ಕಡೆ ಸೇರಿ ಒಂದು ನಿರ್ಧಾರವನ್ನು ಮಾಡಿ ಕದ್ರಿ ಜೋಗಿ ಮಠದ ಸ್ವಾಮೀಜಿಯ ಮುಖಾಂತರ ನಾವು ಗಂಗಾ ಮಾತೆಗೆ ಒಂದು ವಿಶೇಷ ಪೂಜೆ ಸಲ್ಲಿಸುವ ಒಂದು ನಮ್ಮ ಹಿರಿಯರ ನಿರ್ಧಾರ. ಕದ್ರಿ ಮಠದ ಪ್ರಸಾದವನ್ನು ತಂದು ಇಲ್ಲಿ ಒಂದು ವಿಶೇಷ ಪೂಜೆ ಸ್ವಾಮೀಜಿ ಕೂಡ ನಡೆಸಿದ್ದಾರೆ. ಈ ಮೀನುಗಾರಿಕಾ ಋತುವಿನಲ್ಲಿ ಒಳ್ಳೆಯ ಮೀನುಗಾರಿಕೆ ಆಗಲಿ ಅನ್ನೋದು ಮೀನುಗಾರರ ಆಶಯ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.